ಹಲೋ ಸ್ನೇಹಿತರೆ, ಮೊಬೈಲ್ ಟೆಕಿಂಗ್ ಕನ್ನಡದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ಮೊಬೈಲ್ ಟೆಕಿಂಗ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನು ನಿಮ್ಮ ಸ್ನೇಹಿತ ಆಂಜನೇಯ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಮತ್ತೊಂದು ನಿಮಗೆ ಹೊಸ ಒಂದು ಅಪ್ಲಿಕೇಶನನ್ನು ಪರಿಚಯ ಮಾಡೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಅದು ಯಾವ ಅಪ್ಲಿಕೇಶನು ಅಂತ ನೀವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಎಲ್ಲೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಈ ವಿಡಿಯೋ ಅನ್ನೋದು ಅರ್ಥ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಬನ್ನಿ, ವಿಡಿಯೋನ ಲೆಂತಿ ಮಾಡದೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಆ ಅಪ್ಲಿಕೇಶನ್ ಯಾವುದಂತ ನೋಡೋಣ, ಅದರಲ್ಲಿ ಏನೇನು ಸಿಗ್ಬೋದು ಅಂತ ನೋಡೋಣ, ಏನೇನು ಫ್ಯೂಚರ್ ಇದೆ, ಯಾವ್ಯಾವ ಮಾಹಿತಿಗಳಿವೆ ಅಂತ ನೋಡ್ಕೊಂಬರೋಣ. ಬನ್ನಿ. ಹಾಗಾದರೆ ನಾನು ಫಸ್ಟ್ ನಿಮಗೆ ಅಪ್ಲಿಕೇಶನ್ ಯಾವುದು ಅಂತ ಅಪ್ಲಿಕೇಶನ್ ನೇಮು ಹೆಸರನ್ನು ಹೇಳಿಸ್ತೀನಿ. ಒಂದೇ ನಿಮಿಷ ನೋಡಿ. ಈಗಾಗಲೇ ನಾನು ಇನ್ಸ್ಟಾಲ್ ಮಾಡ್ಕೊಂಡಿಟ್ಟಿದ್ದೀನಿ. ಸುಗಮ್ಯ ಭಾರತ್ ಇದರ ಹೆಸರು. ಇದು ನಮಗೋಸ್ಕರನೇ ಮಾಡಿರುವಂಥದ್ದು ಅಪ್ಲಿಕೇಶನು. ಇಲ್ಲಿ ಡೆವಲಪರ್ ನೋಡಿ ಬೇಕಾದರೆ. ಇದು ನಮಗೋಸ್ಕರ ಇನ್ಸ್ಟಾಲ್ ಮಾಡಿರೋಂಥದ್ದು. 15 MB ಇರುತ್ತೆ. ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ? ನಾನು ಇನ್ಸ್ಟಾಲ್ ಪ್ರೊಸೀಜರು ತೋರಿಸಿಲ್ಲ. ಇನ್ಸ್ಟಾಲ್ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತಲ್ಲ, ಅದಕ್ಕಾಗಿ ನಾನು ಇನ್ಸ್ಟಾಲ್ ಮಾಡುವಂಥದ್ದು ತೋರಿಸಿಲ್ಲ. ಓಕೆ, ನಾನೀಗ ಅಪ್ಲಿಕೇಶನ್ ಅನ್ನೋದನ್ನು ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಅನ್ಇನ್ಸ್ಟಾಲು ಓಪನ್ ಇದೆ. ಓಪನ್ ಮಾಡೋಣ. ಓಕೆ, ನಾನು ಅಲೌ ಕೊಟ್ಟಿದ್ದೇನೆ. ನೆಕ್ಸ್ಟು ಈಗ ಇಲ್ಲಿ ಓಕೆ, ಈಗ ನಾನು ರೈಟಿಗೆ ಸ್ವೈಪ್ ಮಾಡ್ತಾ ನಾನಲ್ಲಿ ಆಪ್ಷನ್ಗಳು ಏನೇನಿವೆ ಅಂತ ತೋರಿಸ್ತಾ ಬರ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿ. ಓಕೆನಾ? ಓಕೆ, ಡಿಕ್ರೀಸ್ ಫಂಡ್ ಸೈಜ್ ಅಂತ ಇದೆ. ಇದನ್ನು ನಾವು ಇಗ್ನೋರ್ ಮಾಡೋಣ. ಯಾಕಂತಂದರೆ ನೀವು ಸೆಟ್ಟಿಂಗ್ಸಲ್ಲಿ ಈ ಆಪ್ಷನ್ ಇದೆ. ಇದು ಆಮೇಲೆ ತೋರಿಸ್ತೀನಿ. ಇವೆಲ್ಲ ಆಮೇಲೆ ಹೇಳ್ತೀನಿ ನಿಮಗೆ. ನೋಡಿ, ಸೆಲೆಕ್ಟ್ ಲ್ಯಾಂಗ್ವೇಜು ನೋಡಿ. ಲ್ಯಾಂಗ್ವೇಜ್ ಇಂತ ಇದೆ ಅಂತ ನೋಡ್ಕೊಂಬರೋಣ. ಇನ್ನು ನೀವು ಲ್ಯಾಂಗ್ವೇಜ್ ಕನ್ನಡ ಕೂಡ ಇದೆ, ಕನ್ನಡದಲ್ಲಿ ಕೂಡ ಯೂಸ್ ಮಾಡ್ಕೊಳ್ಳಿ ಇದನ್ನು. ಇಂಗ್ಲೀಷಲ್ಲಿ ನಿಮಗೆ ಅದರಲ್ಲಿ ಬರುವಂಥ ಟೆಕ್ಸ್ಟ್ಗಳೇನಾದರೂ ಅರ್ಥ ಆಗಲಿಲ್ಲಪ್ಪ ಅಂತ ಅನ್ನೋದಾದರೆ ನಿಮಗೆ ಕನ್ನಡದಲ್ಲಿ ಬೇಕಾದರೂ ಯೂಸ್ ಮಾಡಿ. ಯೂಸ್ ಆಗುತ್ತೆ, ಕನ್ನಡ ಕೂಡ ವರ್ಕ್ ಆಗುತ್ತೆ ಇದರಲ್ಲಿ. ನೋಡ್ಕೊಂಬ. ಕನ್ನಡ ಕೂಡ ಇದೆ ನೋಡಿ, ಕನ್ನಡ ಕೂಡ ಇದೆ. ಕನ್ನಡ ಇಟ್ಕೊಂಡು ಯೂಸ್ ಮಾಡಿ. ಓಕೆನಾ? ಓಕೆ, ಇಂಗ್ಲೀಷು ಇದೆ. ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಓಕೆ, ರೀಡ್ ಮೋರ್ ಇದೆ. ಪ್ರೊಸೀಡ್ ನೆಕ್ಸ್ಟ್ ಇದೆ. ಪ್ರೊಸೀಡ್ ಕೊಡೋಣ. Department of Empowerment of Persons with Disabilities, Divyangjan, image. Okay. Welcome, edit, home, edit, complaint/feedback, button. ಫಸ್ಟು ಕಂಪ್ಲೇಂಟ್/ಫೀಡ್ಬ್ಯಾಕ್ ಇದೆ. Information and circulars, button. ಕಂಪ್ಲೇಂಟ್/ಫೀಡ್ಬ್ಯಾಕ್ ಅಂದರೆ ಏನಂತ ಆ ಫ್ಯೂಚರ್ ಒಳಗೆ ಹೋದ್ಮೇಲೆ ನಾನು ತೋರಿಸ್ತೀನಿ. ಫಸ್ಟ್ ಈಗ ಆಕ್ಷನ್ಗಳು ಏನೇನಿವೆ ಅಂತ ತೋರಿಸ್ತೀನಿ ನಿಮಗೆ. ಹೋಮ್ ಟ್ಯಾಬ್ ಇದು. ಹೋಮ್ ಟ್ಯಾಬು ಸೆಲೆಕ್ಟ್ ಆಗಿದೆ ಆಲ್ರೆಡಿ. ಈಗ ಕಂಪ್ಲೇಂಟ್/ಫೀಡ್ಬ್ಯಾಕು. ಸರ್ಕ್ಯುಲರ್ ನಿಮಗೆ ಇಲ್ಲಿ ಸಿಗುತ್ತೆ. ಸರ್ಕ್ಯುಲರ್ ಕೂಡ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು, ಗೌರ್ಮೆಂಟ್ ಸರ್ಕ್ಯುಲರ್ಸು. ನೆಕ್ಸ್ಟು ಆಪರ್ಚುನಿಟೀಸ್ ಅಂದರೆ ನಮಗೆ ಡಿಸಬಿಲಿಟೀಸ್ಗೆ ಅವಕಾಶಗಳು ಏನೇನಿವೆ ಅಂತ ಇಲ್ಲಿ ಚೆಕ್ ಮಾಡ್ಕೋಬೋದು. ರಿಸೋರ್ಸಸ್ ಇಲ್ಲಿ ಪೋರ್ಟಲ್ಗಳು ಬರುತ್ತೆ. SSB, NSB, ಸ್ಕಾಲರ್ಶಿಪ್ ಪೋರ್ಟಲ್ ಆಗಿರ್ಬೋದು, UDID ಪೋರ್ಟಲ್ ಆಗಿರ್ಬೋದು, ಅಥವಾ ಇನ್ನಷ್ಟು ಪೋರ್ಟಲ್ಗಳ ಬಗ್ಗೆ ಇಲ್ಲಿ ನಿಮಗೆ ಸಿಗುತ್ತೆ. ನೆಕ್ಸ್ಟು ಅಪ್ಕಮಿಂಗ್ ಇವೆಂಟ್ಸಲ್ಲಿ ಏನಿಲ್ಲ. ನೆಕ್ಸ್ಟ್ ನೋಡೋಣ. ಸ್ಕೀಮ್ಸ್ ಆ್ಯಂಡ್ ಬೆನಿಫಿಟ್ಸ್ ಇದರಲ್ಲಿ ನಮ್ಗೆ ಏನೇನು ಬೆನಿಫಿಟ್ಸ್ ಇವೆ ಅಂತ ನಾವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟು ಗೌರ್ಮೆಂಟ್ ಮೂಲಕ ಏನೇನು ಬೆನಿಫಿಟ್ಗಳು ಬರುತ್ತೆ ಅಂತ ಅದನ್ನು ಚೆಕ್ ಮಾಡ್ಕೋಬೋದು. ನೆಕ್ಸ್ಟು ಹೆಲ್ಪ್ ಲೈನು. ನಮಗೆ ಏನಾದರೂ ಹೆಲ್ಪ್ ಬೇಕಾದರೆ ಕೀಪ್ಯಾಡ್ ಯೂಸರ್ಸ್ ಯಾರಾದರೂ ಇದ್ದರೆ
ಅವ್ರಿಗೆ ಹೇಳಿ ಈ ಹೆಲ್ಪ್ಲೈನ್ಗೆ ಫೋನ್ ಮಾಡಿದರೆ ಅವರು ಮಾಹಿತಿ ಕೂಡ ಕೊಡ್ತಾರೆ. ಒಂದು ವೇಳೆ ನೀವು ಕೀಪ್ಯಾಡ್ನ ಯೂಸ್ ಮಾಡ್ತಾಯಿದ್ರೆ ಯಾರಾದರೂ. National helpline number heading 14456. ಓಕೆ, 14456 ಈ ನಂಬರ್ಗೆ ಫೋನ್ ಮಾಡಿದ್ರೆ ನೀವು ನಿಮಗೆ ಅವರು ಎಲ್ಲ ಇನ್ಸ್ಟ್ರಕ್ಷನನ್ನು ಕೊಡ್ತಿರ್ತಾರೆ, ಅಲ್ಲಿ ಮಾತಾಡ್ಬೋದು. ಹಿಂದಿ ಇಂಗ್ಲೀಷ್ ಮಾತ್ರ ವರ್ಕ್ ಆಗುತ್ತೆ ಸ್ನೇಹಿತರೆ, ಇನ್ನೂ ಕನ್ನಡ ಲ್ಯಾಂಗ್ವೇಜ್ ಬಂದಿಲ್ಲ. Scan/tap QR code for sign language. ಓಕೆ, ಇದು QR ಕೋಡು. ಇದು ನಮಗೆ ಅಷ್ಟೊಂದು ಉಪಯೋಗ ಇಲ್ಲ ಅಂದ್ಕೊತೀನಿ, ಆದರೂ ತೋರಿಸ್ತೀನಿ ಆಮೇಲೆ. Monday to Friday. ಓಕೆ, ಮಂಡೇ ಟು ಫ್ರೈಡೇ ಹೆಲ್ಪ್ಲೈನ್ ಅನ್ನೋದು ಓಪನ್ ಆಗಿರುತ್ತೆ. ಬೆಳಗ್ಗೆ 9 ಗಂಟೆಯಿಂದ 5:30 ಒಳಗಡೆ ನೀವು ಫೋನ್ ಮಾಡಬೇಕು. 9 AM to 5:30 PM. ಹಾಂ, ಓಕೆ, ನಾನು ಇಲ್ಲಿ ನೋಡಿ ಕೊಟ್ಟಿದ್ದಾರಲ್ಲ, 9 AM to 5:30 PM. ಓಕೆ, QR code image. QR ಕೋಡ್ Selected home tab. ಓಕೆ, ಹೋಮ್ ಟ್ಯಾಬ್ ಒಂದಿದೆ. ಹೋಮ್ ಟ್ಯಾಬಲ್ಲಿ ಏನಿದೆ ಅಂತ ನೋಡ್ಕೊಂಬಂದೀವಿ ನಾವೀಗ. Notifications tab. ನೋಟಿಫಿಕೇಷನ್ಸಲ್ಲಿ ಏನಿಲ್ಲ, ನಿಮಗೆ ಯಾವುದಾದ್ರು ಆ್ಯಪ್ ಬಗ್ಗೆ ಅಪ್ಡೇಟು ನೋಟಿಫಿಕೇಷನ್ಸ್ ಏನಾದರೂ ಬಂದರೆ ತೋರಿಸುತ್ತೆ. Settings tab. ಸೆಟ್ಟಿಂಗ್ಸ್ ಟ್ಯಾಬು ನಾನು ಲಾಸ್ಟಲ್ಲಿ ತೋರಿಸ್ತೀನಿ. Profile tab. ಪ್ರೊಫೈಲ್ ಟ್ಯಾಬು. Expand menu. ಓಕೆ, Button. ಇಷ್ಟೇ ಇದೆ. 0000. ಹೋಮು, ಸೆಟ್ಟಿಂಗ್ಸು, ನೋಟಿಫಿಕೇಷನ್ಸು, ಪ್ರೊಫೈಲು, 4 ಟ್ಯಾಬ್ಗಳಿರುತ್ತೆ. Profile tab. Windows Ugamia Bear tab. ಓಕೆ, ನಾವು ಪ್ರೊಫೈಲ್ ಒಳಗಡೆ ಹೋಗಿ ಈಗ ಫಸ್ಟು ಲಾಗಿನ್ ಆಗಬೇಕು ನಾವು. ಲಾಗಿನ್ ಆದರೆ ಮಾತ್ರ ನಮಗೆ ಆ್ಯಪ್ ವರ್ಕ್ ಆಗುವಂಥದ್ದು. ಫಸ್ಟು ನಾವು ಲಾಗಿನ್ ಆಗೋದಲ್ಲ, ಅಕೌಂಟನ್ನ ಕ್ರಿಯೇಟ್ ಮಾಡಿ ಇಟ್ಕೋಬೇಕು. ನಾನು ಈಗಾಗಲೇ ಅಕೌಂಟನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಅಕೌಂಟನ್ನ ಕ್ರಿಯೇಟ್ ಮಾಡೋದು ಯಾವ ಥರ ಅಂತ ಹೇಳ್ತೀನಿ ಅಷ್ಟೇ. ಅಲ್ಲಿ ಹೋಗಿ ನೀವು ಆ ಪ್ರೊಸೆಸ್ ಸ್ಟೆಪ್ಸ್ನ ಹೇಳ್ತೀನಿ. ಒಂದೇ ನಿಮಿಷ. ಪ್ರೊಫೈಲ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. Expand, stop, 0, depart log, Amazon, login, edit box, enter mobile number. ಓಕೆ, ಎಂಟರ್ ಮೊಬೈಲ್ನ ಇದೇನಾದರೂ ಒಂದು ಲಾಗಿನ್ ಆದರೆ Text, login using, heading, ಲಾಗಿನ್ ಯೂಸಿಂಗ್ ಇಮೇಲ್ button, ಮೂಲಕ ಲಾಗಿನ್ ಆಗ್ಬೋದು, ಅಥವಾ send OTP, button, ಸೆಂಡ್ OTP ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ ನಂತರ new user, heading, ನೀವೇನಾದರೂ ಹೊಸದಾಗಿ ಏನಾದರೂ ಅಕೌಂಟನ್ನ ಕ್ರಿಯೇಟ್ ಮಾಡ್ಕೊಳ್ತೀರಾ ಅಂತ ಅನ್ನೋದಾದರೆ ನ್ಯೂ ಯೂಸರ್, register here, button, ರಿಜಿಸ್ಟರ್ ಹಿಯರ್ ಅಂತ ಇರುತ್ತೆ. ಹೆಡಿಂಗು ನ್ಯೂ ಯೂಸರ್ ಹೆಡಿಂಗು ರಿಜಿಸ್ಟರ್ ಹಿಯರ್ ಅಂತ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. home tab, register here, ಇದ್ರ ಮೇಲೆ ನಾನು ಕ್ಲಿಕ್ Department of ಮಾಡ್ತೀನಿ. Empowerment of Persons with Disabilities, Divyangjan, image, detected, text, government.india, back, button, ಓಕೆ, ಇಲ್ಲಿ ಏನೇನು ಕೇಳ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಅದೇ ಸ್ಟೆಪ್ನ ನೀವು ಫಾಲೋ ಮಾಡಿಕೊಂಡು ಎಲ್ಲ ಕರೆಕ್ಟಾಗಿ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿ. ಓಕೆನಾ ಸ್ನೇಹಿತರೆ? ನಿಮ್ಮ ಡೀಟೇಲ್ಸ್ನ sign up, heading, ಓಕೆ, ಸೈನ್ ಅಪ್ಪು, Namaste, heading, ನಮಸ್ತೆ ಅಂತ register for ಓಕೆ accessible India, name asterisk, heading, ನೋಡಿ, ರಿಜಿಸ್ಟರ್ ಫಾರ್ ಎಕ್ಸೆಸಿಬಲ್ ಇಂಡಿಯಾ ಅಂತ ಹೇಳ್ತಿದ್ದಾರೆ ಇಲ್ಲಿ. name asterisk, heading, ನೋಡಿ, ಫಸ್ಟು ನಮ್ಮ ನೇಮ್ ಕೊಡಬೇಕು. edit box, enter name with surname, ಸರ್ನೇಮ್ ಜೊತೆಗೆ text, enter name with surname, ನಿಮ್ಮ ಜೊತೆಗೆ ನೇಮ್ ಮತ್ತು ಏನಾದರೂ ಸರ್ನೇಮ್ ಇದ್ದರೆ ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೇಮು ಮತ್ತು mobile number asterisk, heading, ಮೊಬೈಲ್ ನಂಬರು. edit box, enter mobile number, send OTP, button, ಓಕೆ, ಸೆಂಡ್ OTP. email in, heading, ಓಕೆ, ಇಮೇಲ್ ID. edit box, example@gmail.com, date of birth, heading, ನೋಡಿ, ಇಮೇಲ್ ID, edit box, DD, ಡೇಟ್ ಆಫ್ edit ಬರ್ತನ box, ಎಂಟ್ರ್ ಮಾಡ್ಕೊಳ್ಳಿ. edit box, YYYY, DD YY ಈ ಥರ ಡೇಟ್ ಆಫ್ ಬರ್ತನ ಎಂಟ್ರ್ ಮಾಡ್ಕೊಳ್ಳಿ. gender, heading, ಜೆಂಡರ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟು select gender pop-up menu, ಓಕೆ, ಜೆಂಡರನ್ನ ಸೆಲೆಕ್ಟ್ ಮಾಡಿದ ನಂತರ unit number, heading, ಓಕೆ, ನೆಕ್ಸ್ಟು UID ID ನಂಬರ್ ಕೇಳಿದ್ದಾರೆ. edit box, enter UID, ಓಕೆ, UID ID. did not ticked, agree to terms and conditions, tick box, ಓಕೆ, ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ನೀವು ಅಗ್ರಿ ಕೊಡಿ. ಇಲ್ಲಿ ನಾಟ್ ಟಿಕ್ ಇರೋದನ್ನು ಟಿಕ್ ಮಾಡಿಕೊಂಡು ಈ ಥರ ಟಿಕ್ ಮಾಡಿಕೊಂಡು I agree to the terms and conditions, ಐ ಅಗ್ರಿ ನೀವು ಅಗ್ರಿಮೆಂಟ್ಗೆ ಅಲೌ ಕೊಡಿ. register, button, ಅದಾದಮೇಲೆ ಎಲ್ಲ ಟಿಕ್ ಮಾಡಿದ ಮೇಲೆ ರಿಜಿಸ್ಟರ್ ಅಂತ ಕೊಡಿ. ನೀವೆಲ್ಲ ಡೀಟೇಲ್ಸ್ನ ಕೊಟ್ಟಾದಮೇಲೆ ಓಕೆ. ನಾನು ಈಗಾಗಲೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಇನ್ನೊಂದು ಆಪ್ಷನ್ ಇರುತ್ತೆ I agree to the register, already have an account, heading, ನೋಡಿ, ಆಲ್ರೆಡಿ ಹ್ಯಾವ್ ಅನ್ ಅಕೌಂಟ್, login, button, ಲಾಗಿನ್ ಅಂತ ಇದೆ. expand menu, login, Department of Empowerment of Persons with Disabilities, Divyangjan, image, detected, back, login, Namaste, login, edit box, enter mobile number, ಓಕೆ, ಮೊಬೈಲ್ ನಂಬರನ್ನು detect, ಕೇಳ್ತಿದ್ದಾರೆ. login using, email, button, login using, edit box, showing phone keyboard, showing Microsoft,
Hash. Window. 0. Asterisk. Delete. ಓಕೆ ನಾನು ಮೊಬೈಲ್ ನಂಬರನ್ನು Delete. ಕೊಡ್ತೀನಿ. Tab. Select. 9. 7. 7. 8. 8. 9. 9. 8. Stat. Left. 6. 4. Right. Left. 3. 2. 2. Left. Right. 4. 5. 6. Left. Dash. 7. 7. 8. 8. 7. 7. Dash. Plus. 6. 6. Plus. 7. 7. 9. 9. 8. 7. 7. 7. ಓಕೆ ನಾನು ಮೊಬೈಲ್ ನಂಬರನ್ನು ಕೊಟ್ಟಿದ್ದೇನೆ. ಈಗ ನಾವು 8. Select tab delete. 0. Hash. Space. Next. Expand. Next. ನೆಕ್ಸ್ಟ್ ಕೊಡೋಣ. Keyboard hidden. Email. Button. Login in. 7892286977. Edit box. ಓಕೆ ನಾನು ಮೊಬೈಲ್ ನಂಬರನ್ನು ಕೊಟ್ಟಿದ್ದೇನೆ. Login email. Send OTP. Button. ಓಕೆ ಇಮೇಲ್ ಐ ಡಿ ಕೂಡ ಕೊಟ್ಟು ಲಾಗಿನ್ ಆಗ್ಬೋದು. ಇಲ್ಲಿ Email. Button. ಇಮೇಲ್ ಐ ಡಿ ಬಟನ್ ಅಂತ ಇದೆಯಲ್ಲ, ಇಮೇಲ್ ಬಟನ್ ಅಂತ ಅದ್ರ ಮೇಲೆ Send ಕ್ಲಿಕ್ ಮಾಡಿ OTP. Button. ಸೆಂಡ್ OTP ಕೊಡೋಣ. ಈಗ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ನಾನು. Login. Button. ಓಕೆ ಒ ಟಿ ಪಿ ಅನ್ನೋದು ಕೊಟ್ಟಿದ್ದಾರೆ. ಈಗ ನಾವು ಅದನ್ನು ಇಲ್ಲಿ ಒ ಟಿ ಪಿಯನ್ನು ಲಾಗಿನ್ ಮಾಡೋಣ. ಇಲ್ಲಿ To use. Register. SM. Button. Copy OTP. OTP copy to clipboard. Truecaller. Expand. Stop. Depart. Back. Login. Navis. Code has been. Edit box. Showing phone keyboard. Back. ಕೋಡ್ Button. Showing mic. Switch input method. Back. Button. Switch home. Button. Overview. Button. Selected. Autofill. 1. Out of list. 2. 3 left parenthesis. Right. Comma. 5. 6. Alarm set for some voice. ಒಂದೇ ನಿಮಿಷ. Selected. Op. 1. Out of. Selected. Editing. Edit box. Editing. Edit box. Didn't receive code. Editing. Didn't receive. Request again. Selected. Code 0408 from messages and list. Window autofill ಓಕೆ options. ಇಲ್ಲಿ ಮೆಸೇಜಸ್ ಅಲ್ಲಿ ಬಂದಿದೆ. ಇದನ್ನು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. Keyboard hidden. Editing 0408. Edit box 0408. Out of list. Didn't receive. Request again. Login. Button. Request didn't receive. 0408. Edit box. Didn't request a login. Register here. Button. ಓಕೆ Detected. Text. Government of India. Ministry of Welcome. Mr. Anjaneya. Heading. ನೋಡಿ ಈಗ ಸಕ್ಸಸ್ಫುಲ್ಲಾಗಿ ನಾನು ಲಾಗಿನ್ ಆಗಿದ್ದೇನೆ ಸ್ನೇಹಿತರೆ. ಲಾಗಿನ್ ಆದ ನಂತರ ಇಲ್ಲಿ ಏನೇನು ಬಂದಿದೆ ನೋಡ್ಕೊಂಬರೋಣ. Home. Heading. Complaint/feedback. Button. ಕಂಪ್ಲೇಂಟ್/ಫೀಡ್ಬ್ಯಾಕು ನಿಮಗೆ ಇದು ತೋರಿಸಿದೆ. ಇದರೊಳಗಡೆ ಹೋಗೋಣ ಈಗ. Information and circular. Complaint/feedback. Button. Back. Button. Registering. To register, click below. Heading. Register your accessibility complaint. Heading. ನೋಡಿ ರಿಜಿಸ್ಟರ್ ನೀವು ಯಾವುದಾದ್ರೂ ಸ್ಕ್ರೀನ್ ರೀಡರ್ ಬಗ್ಗೆ ನಿಮ್ಗೆ ಏನಾದರೂ ಇಶ್ಯೂ ಇತ್ತಂತಂದರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. To register, click below. Heading. Register new. Button. Expand menu. Register new. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. Sector. Select sector pop-up menu. Sector asterisk. Heading. ನೋಡಿ ನೀವು ಯಾವ ಸೆಕ್ಟರ್ಗೆ ರಿಜಿಸ್ಟರ್ ಮಾಡಬೇಕು ಅಂತಿದ್ದೀರಾ ಇಲ್ಲಿ ಸೆಲೆಕ್ಟ್ ಮಾಡಿ. Select sector pop-up menu. Subsector asterisk. Select sector pop-up menu. ಇಲ್ಲಿರುತ್ತೆ ನೋಡಿ Pop-up ಸೆಕ್ಟರ್ಗಳು. menu. Build environment. Ticked. Button. Transport system. Dismiss. Expand menu. Dismiss. Transport system. Button. Ticked. Build environment. Select sector. Button. ಸೆಲೆಕ್ಟ್ ಸೆಕ್ಟರ್. Build environment. Button. ಓಕೆ ನೀವು Ticked. Button. Transport system. Button. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ Dismiss. ಡಿಸ್ಮಿಸ್ಸು Ticked. Build environment. Select sector. Button. ಈ ಥರ ನೀವು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿ. Build environment. Ticked. Button. Transport system. ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿ. Transport. Subsector. Select subsector pop-up menu. ಸಬ್ ಸೆಕ್ಟರ್. Pop-up menu. Airways. Railways. Roadways. Waterways. Dismiss. ನಾನು ಇದಕ್ಕೆ ಏನಾದರೂ ನೀವು ನಾನು ಕಂಪ್ಲೇಂಟ್ ಕೊಡಬೇಕಾದ್ರೆ ಇಲ್ಲಿ ನೀವು ಕೊಡ್ಬೋದು. Expand menu. Stop recording. 14. Stop. Expand. Dismiss. Window. Expand. Stop. 14. Stop. Expand. Dismiss. Waterways. Button. Roadway. Railways. Button. ರೋಡ್ವೇ ರೈಲ್ವೇಸ್ ಸಬ್ ಸೆಕ್ಟರನ್ನು ಸೆಲೆಕ್ಟ್ ಮಾಡಿ. Dismiss. Name of edit box. Enter railway's name. ರೈಲ್ವೆ ಬಗ್ಗೆ ನೀವು ಏನಾದರೂ ಕಂಪ್ಲೇಂಟ್ Text. ಕೊಡಬೇಕಂದ್ರೆ Enter railway's name. Complaint related to. Heading. Select complaint of pop-up menu. ಓಕೆ ನೀವು ಕಂಪ್ಲೇಂಟ್ನ ಸೆಲೆಕ್ಟ್ ಮಾಡಬೇಕು. Description of the issue asterisk. Heading. Edit box. Add description.
Are you at the location? Head ticked. No. Radio. Are you edit this Silcom? Edit name of railway. Edit box. Enter. Complaint relate. Edit name railways. Subsector S. Transport system. Sector S. Sub rail. Edit box. Name of railways. Heading. Edit box. Complaint related to. Heading. Select complaint of pop-up menu. ಓಕೆ ಇಲ್ಲಿ ಪಾಪಪ್ ಮೆನು ಇದೆಯಲ್ಲ ಕಂಪ್ಲೇಂಟ್ Pop-up ರಿಲೇಟೆಡ್. menu. Expand menu. Dismiss. Win. Expand. Stop recording. 15:20. ಓಕೆ ಏನಿಲ್ಲ ಇಲ್ಲಿ. Back. Select complaint of pop-up menu. The script. Edit box. Are you at ticked? Not ticked. It ticked. No. Radio. Are you at the location? ಓಕೆ Heading. ಲೊಕೇಶನ್ನ ನೀವು ಆ್ಯಡ್ ಮಾಡ್ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ. Ticked. Not ticked. Complete address. Edit box. Enter address. ಅಡ್ರೆಸ್ನ ಕೊಡಿ. Suggestion/measures to be taken. Edit box. Answer. Please upload image/video. ಹಾಂ Not ticked. ಈ This ಥರ complaint ಕಂಪ್ಲೇಂಟ್ closes the ಕೊಡೋದಾಗಿದೆ. report. This complaint. Submit. Button. ಸಬ್ಮಿಟ್ ಕೊಡಿ. ಇವೆಲ್ಲ ನೀವೇನಾದರೂ ನಿಮಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಅನ್ನೋದಾದರೆ ಈ ಥರ ಕಂಪ್ಲೇಂಟ್ ಕೊಡಿ. ಓಕೆ ನಾನು ಬ್ಯಾಗ್ ಬರ್ತಾ ಇದ್ದೀನಿ ಈಗ. Window navigation. Register new. Button. ಯಾವುದೇ ಕಂಪ್ಲೇಂಟ್ ಇಲ್ಲ ನಮ್ಮದು, ಅದಕ್ಕೆ ನಾನು ಬ್ಯಾಗ್ ಬರ್ತಾ ಇದ್ದೀನಿ. Information and circulars. Complaint/feedback. Back. ಇದರಲ್ಲಿ ಇನ್ನೂ ಗೂಗಲ್ ಇಂಡಿಯಾ ಡಿಸಬಿಲಿಟಿ ಇತ್ತು, ಆದರೆ ಅದನ್ನು ತೆಗೆದಾಕಿದ್ದಾರೆ, ಅವರು ಅಪ್ಡೇಟ್ ಮಾಡ್ತಾರೆ. Wait ಮಾಡೋಣ. Complaint/feedback. Register your accessibility complaint. Heading. ಇದೆಯಾ ಒಂದ್ಸಲ ನೋಡೋಣ, ಅದು ಗೂಗಲ್ ಇಂಡಿಯಾ ಆಕ್ಷನು. To register, click register new button. Expand register. Back. Register. Select subsec. Select name of edit box. Enter select subsector name. Name. Select subsector pop-up menu. Name of select subsector. Edit box. Enter okay. select subsector name. ಇಲ್ಲಿ ನೀವು ನೇಮು ಯಾವುದಾದ್ರು ಗೂಗಲ್, Enter select ಈಗ subsector ನೀವು name. ಸಬ್ಸೆಕ್ಟರ್ ನೇಮ್ ಆದರೂ ನೀವು ಎಡಿಟ್ ಮಾಡ್ಕೋಬೋದು. ಗೂಗಲ್ ಇಂಡಿಯಾ ಅಂತ ನೀವು ಗೂಗಲ್ ಅವರಿಗೆ ಸ್ಕ್ರೀನ್ ರೀಡರ್ ಬಗ್ಗೆ ನೀವು ಬರೆದು ಇಲ್ಲಿ ಕಂಪ್ಲೇಂಟನ್ನು ಕೊಡ್ಬೋದು ಸ್ನೇಹಿತರೆ. Complaint related to heading. Select complaint of pop-up menu. ಇಲ್ಲಿದೆ ಸ್ನೇಹಿತರೆ, ಇದೆ ಸಬ್ಸೆಕ್ಟರ್ Complaint ಅಂತೇಳಿಲ್ಲ, related to heading. ಅಲ್ಲಿ ನೀವು ಕ್ಲಿಕ್ ಮಾಡಿ ನೀವು ಗೂಗಲ್ ಇಂಡಿಯಾ ಅಂತ ನೀವು ಸೆಲೆಕ್ಟ್ ಮಾಡಿ, ಅಥವಾ ನಿಮಗೆ ಸ್ಕ್ರೀನ್ ರೀಡರ್ ಬಗ್ಗೆ ಇಶ್ಯೂ ಇದ್ದರೆ ಅಥವಾ ಏನಾದರೂ ಬೇರೆ ಇದ್ರ ಬಗ್ಗೆ ಇಶ್ಯೂ ಇದ್ದರೆ ಅದನ್ನು ಇಲ್ಲಿ ಬರೆದು ಕಂಪ್ಲೇಂಟ್ ಕೊಡಿ. ಓಕೆ ನಾನು ಬ್ಯಾಗ್ ಬರ್ತಾ ಇದ್ದೀನಿ. Select sector. Register back button. ಬ್ಯಾಗ್ ಬರೋಣ ಈಗ. Department of Empowerment. Welcome. With home. Head. Complaint/feedback button. Information and circulars button. ಓಕೆ ಕಂಪ್ಲೇಂಟ್ ಫೀಡ್ಬ್ಯಾಕ್ನ ಕೊಟ್ಟಿದ್ದೀನಿ, ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ಫಾರ್ಮೇಷನ್ ಆ್ಯಂಡ್ ಸರ್ಕ್ಯುಲರ್. Back button. Information acts heading. ಓಕೆ ನಿಮಗೆ ಸರ್ಕ್ಯುಲರ್ಗಳ ಬಗ್ಗೆ ಸಿಗುತ್ತೆ ಅಲ್ಲಿ. The Rights of Persons with Disabilities Act 2016 button. Rehabilitation Council of India Act -1992 notified on 01.0. View all button. ವ್ಯೂ ಆಲು. Back. Acts. Edit. Serve the rights. Rehabilitate. National Trust for the Welfare of Persons with Autism. Expand menu. Button. Okay. National Rehabilitation Council of India Act. Amendment 04. Rehabilitation. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದರೆ, ಒಂದು ಸರ್ಕ್ಯುಲರ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಕ್ರೋಮ್ಗೆ ಕರ್ಕೊಂಡು ಹೋಗುತ್ತೆ. Page 1 of 3. Empty. Edit file. Open your connection. CD. New tab. C13 tabs. Button. ಸರ್ಕ್ಯುಲರ್ಗಳೆಲ್ಲ Button. ನೋಡ್ಕೋಬೋದು. Window tab. Sugamya Barrett app. ಓಕೆ ನೆಕ್ಸ್ಟು ನಾನು Rehabilitation Council of India. Back. ಬ್ಯಾಗ್ ಬರ್ತೀನಿ. View all button. Guidelines heading. View all rehabilitation. View all guidelines heading. Harmonized guidelines and space standard guidelines for view all guidelines for accessibility standards in port sector button. ಓಕೆ ಯಾವುದು ಬೇಕು Harmonized guidelines and space guidelines heading. ಗೈಡ್ಲೈನ್ಸ್ ಕೂಡ ಸಿಗುತ್ತೆ Harmonized ಇಲ್ಲಿ. guidelines. View all button. ಎಲ್ಲ ಕ್ಲಿಕ್ ಮಾಡಿ. ಓಕೆ ಬ್ಯಾಗ್. Information and circulars button. Complaint home heading. ಓಕೆ ನಿಮಗೆ Complaint/feedback button. ಇದೊಂದು ತಿಳಿಸ್ಕೊಟ್ಟಿದ್ದೀನಿ. Information and circulars button. ಇದೊಂದು ತಿಳಿಸ್ಕೊಟ್ಟಿದ್ದೀನಿ. Opportunities button. ಆಪರ್ಚುನಿಟೀಸ್ ಇದು ನೋಡೋಣ ಈಗ. Back button. ಆಪರ್ಚುನಿಟೀಸ್ ನಮಗೇನಾದರೂ ಅವಕಾಶಗಳಿದ್ದರೆ ಇಲ್ಲಿ ನಾವು ನೋಡ್ಕೋಬೋದು. Scholarships at NSP button heading. ನೋಡಿ ನಮಗೇನೇನು ಸ್ಕಾಲರ್ಶಿಪ್ಗಳ ಬಗ್ಗೆ ಇದರಲ್ಲಿ, ಮತ್ತು To avail various scholarships provided by the loans and financial assistance at NHFDC button ಲೋನ್ಸ್ heading. ಬಗ್ಗೆ. The financially independent NDFDC supports persons with disabilities through various partner agencies of NDFDC to extend loans on highly careers adept button. The Department of Empowerment of Persons with Disabilities and the Ministry of Social Justice and Empowerment aims to facilitate empowerment of the persons with disabilities. Jobs and skills training opportunities at PMDA KSH button. Pratt and Mantri text. Expand Pratt and Mantri text to Orca Shulta Sampan and Rahi Ajana. A one-stop destination for persons with disability. Expand menu button. Window Okay. 0000. ಓಕೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನಮಗೇನೇನು ಆಪರ್ಚುನಿಟಿಗಳಿವೆ ಅದನ್ನೆಲ್ಲ ನಾವು ಓದ್ಕೋಬೋದು. ಓಕೆ ನಾನು ಬ್ಯಾಗ್ ಬರ್ತಾ ಇದ್ದೀನಿ.
Opportunities. But resources. Button. ರಿಸೋರ್ಸಸ್ ಇದು ನಿಮ್ಗೆ ಹೇಳಿದ ಹಾಗೆ ಪೋರ್ಟಲ್ಗಳೆಲ್ಲ ಸಿಗುತ್ತೆ. ಯಾವ ಪೋರ್ಟಲ್ ಇದೆ ಒಂದು 2-3 ಪೋರ್ಟಲ್ನ ನೋಡ್ಕೊಂಬರೋಣ ಬನ್ನಿ ಹಾಗಾದರೆ. Back. Resource expand 20. Back. Resource Sugamya Pustakalaya. Button. ನೋಡಿ ಅದೊಂದು ಪೋರ್ಟಲ್ ಸುಗಮ ಪುಸ್ತಕಾಲಯ ಪೋರ್ಟಲ್ ಇದೆ. Scholarship portal. Button. ಸ್ಕಾಲರ್ಶಿಪ್ ಪೋರ್ಟಲ್ ಇದೆ. Student portal. Button. UDID ಪೋರ್ಟಲ್ ಇದೆ. Purple Talks. Button. ಓಕೆ ಪರ್ಪಲ್ ಟಾಕ್ಸ್. PM Dash Devil. Button. PM ದಕ್ಷ. National Helpline for All Disabilities. Button. ಓಕೆ ಇದೊಂದಿದೆ. Argent Portal. Button. E-Gazette. Button. E-Gazette. Important Judgment Summaries. Button. ಓಕೆ ರಿಸೋರ್ಸಲ್ಲಿ ಈ ಥರ ಪೋರ್ಟಲ್ಗಳೆಲ್ಲ ಇರುತ್ತೆ ಸ್ನೇಹಿತರೆ. ನೀವು ಪೋರ್ಟಲ್ಗಳು ಇದರಲ್ಲಿ ಯಾವ ಪೋರ್ಟಲ್ ಬೇಕೋ ಅದೇ ಪೋರ್ಟಲ್ನ ಆ ಪೋರ್ಟಲ್ನ ನಿಮಗೆ ಯಾವುದಾದ್ರೂ ವೆಬ್ಸೈಟ್ ಸಿಗಲಿಲ್ಲ ಅಂತ ಅನ್ನೋದಾದರೆ ನಮಗೆ ಸಂಬಂಧಪಟ್ಟಿದ್ದು ಇಲ್ಲಿಂದ ನಾವು ಕ್ಲಿಕ್ ಮಾಡಿ ಹೋಗ್ಬೋದು ಸ್ನೇಹಿತರೆ ಲಿಂಕಿಗೆ. ಓಕೆ ಬ್ಯಾಕ್ ಬರ್ತಾಯಿದ್ದೀನಿ. Resources. Button. Upcoming events. Button. ಅಪ್ಕಮಿಂಗ್ ಇವೆಂಟ್ಸು ಇವೇನಂತ ನೋಡೋಣ. Department of Back. Upcoming. No upcoming events. ನೋ ಅಪ್ಕಮಿಂಗ್ ಇವೆಂಟ್ಸ್. Expand menu. ಓಕೆ Button. ಬ್ಯಾಕ್ ಬರೋಣ. Back. Upcoming schemes and benefits. Button. ಸ್ಕೀಮ್ಸ್ ಆ್ಯಂಡ್ ಬೆನಿಫಿಟ್ಸು Back. Button. Dialogue. ನೋಡಿ ಸ್ಕೀಮ್ಸ್ ಆ್ಯಂಡ್ ಬೆನಿಫಿಟ್ ಅಂದರೆ ಏನಪ್ಪ ಅಂತ ಅನ್ನೋದಾದರೆ ನಮಗೇನಾದರೂ ಗೌರ್ಮೆಂಟ್ ಮೂಲಕ ಏನು ಫೆಸಿಲಿಟಿ ಸಿಗುತ್ತೆ ಅಂತ ಇಲ್ಲಿ ಇವರು ಕೊಟ್ಟಿದ್ದಾರೆ. Disabilities. ಡಿಸಬಿಲಿಟೀಸ್ Tick box. Age 25. ನೋಡಿ ನಮ್ಮ ಏಜ್ ಪ್ರಕಾರ ಯಾವ್ಯಾವ ಯೋಜನೆಗಳಿವೆ ಅಂತ ಇಲ್ಲಿ ತೋರಿಸ್ತಾರೆ ಅವರು. ನಾನು ಡೇಟ್ ಆಫ್ ಬರ್ತ್ನ ಈಗಾಗಲೇ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ. Tick box. 25%. Slider. ನೋಡಿ Percentage of disability 1. Tick box. Percentage of disability 100. Ticked. Percentage of disability 100%. ಓಕೆ Ticked. 100%. Slider. Show relevant. Button. ಶೋ ರಿಲೆವೆಂಟು ಇದನ್ನು ಬಿಟ್ಬಿಡಿ. Show all schemes. Button. ಶೋ ಆಲ್ ಸ್ಕೀಮ್ಸ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ Close. ಕ್ಲೋಸ್ ಇದೆ. Show all schemes. ಶೋ ಆಲ್ ಸ್ಕೀಮ್ Back. Button. ಇದನ್ನು ನೀವೇನಾದರೂ ಕ್ಲಿಕ್ ಮಾಡಿದರೆ Schemes and benefits. Edit box. Search here. ನೋಡಿ ಯಾವ್ಯಾವ ಸ್ಕೀಮ್ಗಳಿವೆ ಇದೆಲ್ಲ ತೋರಿಸ್ತಾ ಹೋಗುತ್ತಲ್ಲ ಸ್ನೇಹಿತರೆ. Filter. Button. ಫಿಲ್ಟರ್ ಕೂಡ ಮಾಡ್ಬೋದು ನಾವಿಲ್ಲಿ. Filter. Search. Name. Implementing organization. Name. Pre-matric education scholarship for students with disabilities. Heading. ನೋಡಿ ಇದೆಲ್ಲ ಕೇಳ್ತಾರೆ. Implementing organization. Department of Empowerment of Persons with Disabilities in the Ministry of Social Justice and Empowerment. Jurisdiction All India. Disability. Percentage 40%. Gender all. Beneficiaries. View details. Button. ವ್ಯೂ ಡೀಟೇಲ್ಸ್ ಇದರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ತೋರಿಸ್ತೀವಿ ಇನ್ನಷ್ಟು. ಓಕೆ Name. Implementing organization. Jurisdiction All India. Disability. Percentage 40%. Gender all. Beneficiaries. View details. Button. Name. Implementing organization. Department of. Name. Implementing organization. Department of Empowerment of Persons with Disabilities in the Ministry of Social Justice and Empowerment. Jurisdiction All India. Disability. 1. Percentage 40%. Gender all. Beneficiaries. View details. Button. ಓಕೆ ಇದನ್ನೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡಿ ಸ್ನೇಹಿತರೆ. ನಿಮಗೆ ಸ್ಕೀಮ್ಸ್ ಅಂಡ್ ಯಾವುದಾದ್ರೂ ಸ್ಪೆಷಲಿಟಿ ನಮಗೆ ಸಿಗುವಂಥದ್ದು ಇಲ್ಲಿದೆ ಅಂತ ನೀವೇ ತಿಳ್ಕೊಬೋದು. ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. Back. ಬ್ಯಾಕ್ Button. ಬರ್ತಾ ಇದ್ದೇನೆ. Schemes and benefits. Button. Helpline. Button. ಹೆಲ್ಪ್ ಲೈನ್ ಇದೇನಪ್ಪ ಅಂತಂದರೆ ನಮಗೆ ಹೆಲ್ಪ್ ಲೈನ್ಗಳೆಲ್ಲ ಇಲ್ಲೇ ಸಿಗುತ್ತೆ ಸ್ನೇಹಿತರೆ. ಏನಾದರೂ ಮಾನಸಿಕ ಏನಾದರೂ ಮೆಂಟಲ್ ಹೆಲ್ತ್ ಬಗ್ಗೆ ಆಗಿರ್ಬೋದು ಅಥವಾ ಇನ್ನಿತರ ಹೆಲ್ಪ್ ಲೈನ್ಗಳ ಬಗ್ಗೆ ಇಲ್ಲಿ ಸಿಗುತ್ತೆ. National Helpline Number. Edit. Helpline. Button. ಹೆಲ್ಪ್ ಲೈನ್ ಇದೊಂದು ತೋರಿಸ್ತೀನಿ ನಿಮಗೆ. Helpline. Filter. Name of the helpline. National Institute of Mental Health and Neurosciences. NIMHANS. Helpline. Heading. ಓಕೆ ನಿಮಾನ್ಸು ಇನ್ನಿತರ ಹೆಲ್ಪ್ ಲೈನ್ಗಳು ಎಲ್ಲ ಇಲ್ಲಿ ಸಿಗುತ್ತೆ. Number 80461110007. Heading. Purpose/target group. Disaster victims. Heading. ನೋಡಿ ಅವರು ಏನು ಅದು ಅವರ ಹೆಲ್ಪ್ ಲೈನ್ದವರು ಏನು ಕೆಲಸ ಮಾಡ್ತಾರೆ, ಏನು ಹೆಲ್ಪ್ ಮಾಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಲ್ಲ. Category. Mental health support. Heading. Description. The ಕ್ಯಾಟಗರಿ helpline addresses the psychosocial issues of disaster survivors and creates a tertiary level support system for them during emergencies caused by disasters. It is a 24x7 toll-free helpline. During disasters, people from any part of the country can call up at this number and avail psychosocial support and mental health services from mental health professionals. Heading.
ಓಕೆ, Call button. Heading. ಕಾಲ್ ಮಾಡ್ಕೋಬೋದು ಇಲ್ಲೇ. Name of the helpline. Number 789. Purpose / target group all. Heading. Number. Name of the helpline. ಮತ್ತೊಂದು ಹೆಲ್ಪ್ಲೈನ್ One ಬಂದಿದೆ, life. Heading. ಒನ್ ಲೈಫ್ ಅಂತ. ಇದು ಏನು ಕೆಲಸ Sugamya ಮಾಡುತ್ತೆ? Barrett app. Number 78930789330. Heading. ಓಕೆ, Purpose / target group all. Heading. Category. Suicide prevention. Heading. ಸೂಸೈಡ್ ಪ್ರಿವೆನ್ಷನ್, ಸೂಸೈಡ್ಗೆ ಸಂಬಂಧಪಟ್ಟಿದ್ದು. ಓಕೆ, Description. 24x7 suicide prevention and crisis support. Heading. Call button. Heading. ಓಕೆ, ನಾನು ಲಾಸ್ಟ್ ಹೆಲ್ಪ್ಲೈನ್ ನಂಬರ್ ತೋರಿಸ್ತೀನಿ. Detected. Icon. Call. ಇನ್ನೂ ಹೆಲ್ಪ್ಲೈನ್ಗಳಿವೆ, ನೀವೇ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ ಅದನ್ನು ಸ್ನೇಹಿತರೆ. Name of the helpline. Prana Lifeline. Heading. ಪ್ರಾಣ ಲೈಫ್ ಲೈನ್ ಅಂತೆ. Number 180011212202340. Heading. Purpose / target group all. Heading. Category. Suicide prevention. Heading. Description. North Dakota Prana Lifeline 1800-2350 is active countrywide between 9:30 a.m. to 6:00 p.m. Heading. ಓಕೆ, Call button. ಕಾಲ್ Heading. ಮಾಡ್ಕೋಬೋದು. ಇಷ್ಟೇ ಸ್ನೇಹಿತರೆ ನಾನು ತಿಳಿಸ್ಕೊಡ್ತಿರೋದು. Detected. Icon. Call. ಇನ್ನೂ ಹೆಲ್ಪ್ಲೈನ್ಗಳಿವೆ, ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಓಕೆನಾ, ಬ್ಯಾಕ್ ಬರ್ತಾ ಇದ್ದೀನಿ. Back. Helpline. Button. National helpline number. Heading. 14. Scan / tap QR code for sign language. ಓಕೆ, ಇದೇನಂತ ನೋಡೋಣ ಒಂದ್ಸಲ. Monday to scans. Monday 9 a.m. to QR code. Image. ಓಕೆ, ಇಲ್ಲಿ QR ಕೋಡ್ ಇದೆ. 0%. Progress bar. Chrome. 0%. Giant QR code generator. View QR code. Web view menu. Free QR code. Alliance. You successfully scanned QR code. Heading Okay. 3. ನಿಮಗೆ Alliance ತೋರಿಸಿದೆ. University. Advertisement. %3 _ apply now for 20 full time. Apply now. Button. Skip advertisement. Logo. Skip advertisement. ಚೆಕ್ ಮಾಡೋಣ ಇದನ್ನು. Button. Logo. Page. Splitter. Can't close ad. Close ad. Close ad. Close ad. Close ad. Button. Searching. Found 294 results. WhatsApp. Attach. Video. Emoji. Gifs and ಓಕೆ, stickers. ಇದು ಒಂದು ವಾಟ್ಸಪ್ ನಂಬರ್ಗೆ ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ. ಇದು ವಿಡಿಯೋ ಸರ್ವಿಸ್ ಅಂತ. ಇದು ಏನಂತ Video ಗೊತ್ತಿಲ್ಲ. relay service. Edit box. Attach. Send. Button. ಇದು ವಿಡಿಯೋ ರಿಲೇ ಸರ್ವಿಸ್ ಅಂತೆ. ಇದಕ್ಕೆ ಸೆಂಡ್ ಮಾಡಿದ್ರೆ ಎಸ್ ಅಂತ ಕೊಡ್ತಾರೆ ಅವರು. ನಾನೊಂದ್ಸಲ ಸೆಂಡ್ ಮಾಡಿ ನೋಡಿದ್ದೆ ಈ ನಂಬರ್ಗೆ. Icon. Payment. Button. ಸ್ವಲ್ಪ ಲೇಟ್ ಆಗುತ್ತೆ ಅವ್ರದ್ದು. Detected. Text. H. ಓಕೆ, ಇದು ನಮ್ಗೆ ಅಷ್ಟೊಂದು ಯೂಸ್ ಏನಿಲ್ಲ. ಬನ್ನಿ ಬ್ಯಾಕ್ ಬರೋಣ, ನಿಮ್ಗೆ ತೋರಿಸಿದಷ್ಟೇ. Back. WhatsApp. Back. Close ad. Button. Back. ಬ್ಯಾಕ್ ಬರೋಣ. Back. Sugamya Barrett app. Selected. Home tab. ಓಕೆ ಸ್ನೇಹಿತರೆ, ಹೋಮ್ ಟ್ಯಾಬಲ್ಲಿ ಏನೇನಿದೆ ಅಂತ ತೋರಿಸ್ಕೊಂಬಂದೆ ನಿಮಗೆ ಎಲ್ಲ ಫೀಚರ್ಗಳನ್ನ. Notifications tab. ನೋಟಿಫಿಕೇಶನ್ ಟ್ಯಾಬಲ್ಲಿ ಏನಿದೆ Notifications ನೋಡೋಣ. tab. Setting. Profile. Expand. Stop 20. No notifications found. ಓಕೆ, Home tab. ನೋಟಿಫಿಕೇಶನ್ ಟ್ಯಾಬಲ್ಲಿ ಯಾವುದೇ ನೋಟಿಫಿಕೇಶನ್ಸ್ ಇಲ್ಲ. Selected. Notifications tab. ಓಕೆ, Settings tab. Profile tab. ಪ್ರೊಫೈಲಲ್ಲಿ ಏನಿಲ್ಲ, ಏನೇನಿರುತ್ತೆ ಹೇಳ್ತೀನಿ ನಿಮಗೆ. Profile tab. Stopper 28 profile name as Anjaneya. Edit box. ಓಕೆ, ನೇಮ್ ಇರುತ್ತೆ. Email it *. Heading. Anjaneyan@gmail.com. Mobile number 78922869977. Address *. Edit box. Enter your address. ಓಕೆ, ನೀವು ಅಡ್ರೆಸ್ ಏನಾದರೂ ಇಲ್ಲಿ ಪ್ರೊಫೈಲ್ನ ಎಡಿಟ್ ಮಾಡುವಾಗ ಏನಾದರೂ Text. Enter your addresses. ಅಡ್ರೆಸ್ನ ಎಡಿಟ್ ಮಾಡ್ಕೋಬೇಕಂತಂದರೆ ಎಡಿಟ್ ಮಾಡ್ಕೊಳ್ಳಿ. Date of birth *. 01. Edit box. 01 2000. Unit number. KA. Submit. Button. ಓಕೆ, ಇಷ್ಟೇ ನಾನು ತೋರಿಸ್ತಿರೋದು. ನೆಕ್ಸ್ಟು ಲಾಸ್ಟ್ ಟ್ಯಾಬ್ ನೋಡ್ಕೊಂಬರೋಣ. Play Store. 2 more Sugamya. Open. ಬ್ಯಾಕ್ ಬಂದಿದೆ, ಒಂದು ನಿಮಿಷ. Sugamya Barrett app. Welcome. Home. Complaint / information. Complaint home. Welcome. Department. 29. Stop record. Expand. Profile tab. Windows Sugamya Barrett app. ಓಕೆ, ಪ್ರೊಫೈಲ್ನ ನಿಮ್ಗೆ ತೋರಿಸಿದ್ದೀನಿ. Settings tab. ಸೆಟ್ಟಿಂಗ್ಸು. Notifications tab. Selected. Settings tab. ಓಕೆ, ಲಾಸ್ಟಲ್ಲಿ ಸೆಟ್ಟಿಂಗ್ಸ್ ನಾನು ನಿಮ್ಗೆ Settings ತೋರಿಸ್ತೀನಿ. tab. Profile expand. Stop 20. Not setting. Decrease 20. Increase font size. Account. Reset password. Account actions. Heading. Increase font size. Account actions. Heading. ಅಕೌಂಟ್ ಆಕ್ಷನ್ಸ್. Reset password. Button. ಓಕೆ, ಪಾಸ್ವರ್ಡ್ನ ರೀಸೆಟ್ ಮಾಡ್ಬೋದು ನಾವು ಸೆಟ್ಟಿಂಗ್ಸಲ್ಲಿ. Select language. Heading. ಓಕೆ, ಲ್ಯಾಂಗ್ವೇಜ್ನ ಇಲ್ಲೇ ಕೂಡ ಸೆಲೆಕ್ಟ್ ಮಾಡ್ಬೋದು. English pop-up menu. ಓಕೆ, Select theme. Heading. English pop-up menu.
ಇಂಗ್ಲೀಷ್ ಪಾಪಪ್ ಮೆನು ಇದ್ರ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡ್ಬೋದು. Select theme. Heading. ಥೀಮು ಏನಾದರೂ ನಿಮ್ಗೆ ಬೇಕಾದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಲೋ ವಿಷನ್ನು ಅಥವಾ ನಾರ್ಮಲ್ ಪರ್ಸನ್ಗಳಿಗೆ ಇರತಕ್ಕಂಥ ಥೀಮು. Theme pop-up menu. ಓಕೆ, ಪಾಪಪ್ ಮೆನು ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. Privacy policy. Button. Heading. ಪ್ರೈವಸಿ ಪಾಲಿಸಿ. Back. Button. Heading. ಫ್ಯಾಕ್. Disclaimer. Button. Heading. ಓಕೆ, ಡಿಸ್ಕ್ಲೇಮರ್ Log ಇದೆ. out. Button. ಲಾಗೌಟ್ ಇದೆ. Delete account. Button. ಡಿಲೀಟ್ ಅಕೌಂಟ್ ಇದೆ. Home tab. Notification. Select profile. Expand. Stop record. 30. Theme. Privacy policy. Theme. Select English. Select reset account. Increase fonts. Account. Reset password. Select language. English pop. Select theme. Privacy. Back. Button. Log out. Delete home tab. Notification. Selected. Set profile. Select notification. Home tab. Home tab. Set profile. Stop. 35. Welcome. Home. Complete. Inform operate sub schemes and help. Dash 1. Scan 9 QR. Select set it profile tab. Expand. Stop. 3102. Schemes and help block. Nation 1. Scan 9 QR. Select set it profile. Expand. Stop recording. Back. Play Store. ಓಕೆ ಸ್ನೇಹಿತರೆ, ಈ ಅಪ್ಲಿಕೇಶನ್ ಬಗ್ಗೆ ಇಷ್ಟೇ ಇರೋದು. ಇನ್ನು ಏನು ತಿಳಿಸ್ಕೊಡುವಂಥದ್ದೇನಿಲ್ಲ. ಅಲ್ಲಿ ನೀವು ಅಪ್ಲಿಕೇಶನ್ ಓಪನ್ ಮಾಡಿದಾಗ ಡಿಕ್ರೀಸ್ ಫಂಡ್ ಸೈಜು, ಇನ್ಕ್ರೀಸ್ ಫಂಡ್ ಸೈಜು ಅಂತ ಬರುತ್ತೆ. ಅದೇನು ನಮ್ಗೆ ಯೂಸ್ ಇಲ್ಲ. ಟೆಕ್ಸ್ಟ್ನ ಆಯ್ಕೆ ಮಾಡ್ಕೊಳ್ಳೋದು ಮಾತ್ರ ಅದು ನನಗೆ ಸಿಗಲಿಲ್ಲ, ಅದಕ್ಕೆ ನಿಮ್ಗೆ ತೋರಿಸಿಲ್ಲ. ಹೇಳ್ತಾ ಇದ್ದೀನಿ, ನಿಮ್ಗೇನಾದರೂ ಆ ಥರ ಬಂದರೆ ಅದನ್ನು ಇಗ್ನೋರ್ ಮಾಡಿ. ಅದು ಬ್ಲೈಂಡ್ಗೆ ಮಾತ್ರ ಬ್ಲೈಂಡ್ಗಾಗಲ್ಲ, ಅದು ನಾರ್ಮಲ್ಸ್ಗಾಗುತ್ತೆ ಟೆಕ್ಸ್ಟ್ ಇದು. ಓಕೆ, Avail text spot suggested for about suggest text avail open to get more option 200 navig 31 stop recording button. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಬಗ್ಗೆ ಏನೇ ಕಾಮೆಂಟ್ಸು ಮಾಹಿತಿಗಳು ಏನಾದರೂ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ. ಓಕೆ, ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗೆ ನಮ್ಮ ಮೊಬೈಲ್ ಟೆಕ್ಕಿಂಗ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಇನ್ನೊಂದು ನಿರಂಜನ್ ಕನ್ನಡ ಟೆಕ್ನಾಲಜಿ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಅಲ್ಲೂ ಕೂಡ ನಾವು ಬರ್ತಾ ಇರ್ತೀವಿ ಅಂತ ರೆಗ್ಯುಲರ್ ಆಗಿ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.